ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಬಗೆಗಿನ ಲೇಟೆಸ್ಟ್ ಅಪ್ಡೇಟನ್ನು ನಾನು ತಿಳಿಸ್ಕೊಡಲಿದ್ದೇನೆ. ಸೊ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿ ಲೇಟೆಸ್ಟ್ ಅಪ್ಡೇಟನ್ನು ತಿಳ್ಕೊಳ್ಬೇಕು. ನಾನು ಹಲವಾರು ವಿಡಿಯೋಸ್ಗಳನ್ನು ಇದೇ ಥರದ ಲೇಟೆಸ್ಟ್ ನ್ಯೂಸ್ಗಳ ಬಗ್ಗೆ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆಲ್ಮೋಸ್ಟ್ ಡೈಲಿ ವಿಡಿಯೋ ಹಾಕ್ತಾ ಇರ್ತೀನಿ. ಸೊ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಬೋದಾಗಿದೆ. ಮೊದಲನೇದಾಗಿ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ, ನ್ಯೂ ಪೆನ್ಷನ್ ಸ್ಕೀಮ್ ವಿರುದ್ಧವಾಗಿ ಹಲವಾರು ಸಲ ಗೌರ್ಮೆಂಟ್ಗೆ ಪೆಟಿಷನನ್ನು ಸಬ್ಮಿಟ್ ಮಾಡಿ ಓಲ್ಡ್ ಪೆನ್ಷನ್ ಸ್ಕೀಮ್ ಬೇಕು ಅಂತ ಹೇಳಿಬಿಟ್ಟು ಅರ್ಜಿ ಸಲ್ಲಿಸಿದ್ದಾರೆ. ಸೊ ಓಲ್ಡ್ ಪೆನ್ಷನ್ ಸ್ಕೀಮ್ದ ಅಡ್ವಾಂಟೇಜಸ್ಗಳು ಏನಿದ್ದಾವೆ, ಯಾಕೆ ಎಲ್ಲರೂ ನ್ಯೂ ಪೆನ್ಷನ್ ಸ್ಕೀಮ್ ಬದಲು ಓಲ್ಡ್ ಪೆನ್ಷನ್ ಸ್ಕೀಮ್ ಬೇಕು ಅಂತ ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ಕೂಡ ನಾನು ಆ ವಿಡಿಯೋ ಲಿಂಕನ್ನು ಹಾಕ್ತೀನಿ. ಸೊ ಅದನ್ನು ಕ್ಲಿಕ್ ಮಾಡಿ ಕೂಡ ನಿಮ್ಗೆ ಇನ್ನೂ ವಿಷಯ ಗೊತ್ತಿಲ್ಲ ಯಾಕೆ ಎಲ್ಲರೂ ಓಲ್ಡ್ ಪೆನ್ಷನ್ ಸ್ಕೀಮ್ ಬೇಕು ಅಂತ ಹೇಳ್ತಿದ್ದಾರೆ ಅಂತಂದರೆ ಅದನ್ನು ತಿಳಿದುಕೊಳ್ಬೋದಾಗಿದೆ. ಸೊ ಮತ್ತು ಈ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನೋದು ಬರೀ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಅಪ್ಲೈ ಆಗುತ್ತೆ. ನ್ಯೂ ಪೆನ್ಷನ್ ಸ್ಕೀಮು ನಿಮಗೆ ನೀವು ಪ್ರೈವೇಟ್ ಎಂಪ್ಲಾಯೀಸ್ ಆಗಿದ್ದರೆ ನಿಮಗೂ ಅಪ್ಲೈ ಆಗುತ್ತೆ. ಸೊ ಇವಾಗ ಟಾಪಿಕ್ ಏನಂದರೆ, ನಾನು ಆಲ್ರೆಡಿ ಹೇಳಿದಾಗೆ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಮತ್ತೆ ವಾಪಸ್ ಜಾರಿಗೆ ತರಬೇಕು ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಅಂತ ಪೆಟಿಷನ್ ಸಬ್ಮಿಟ್ ಮಾಡಿದ್ರು. ಸೊ ಅದರ ಪ್ರಕಾರ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಅದೇನೆಂದರೆ ಜನವರಿ 1, 2004, ಇನ್ನೊಮ್ಮೆ ಹೇಳ್ತೀನಿ ಕೇಳಿ, ಯಾರೆಲ್ಲ ಜನವರಿ 1, 2004 ಮೊದಲು ಸೇರಿರ್ತಾರೋ ಗೌರ್ಮೆಂಟ್ ಕೆಲಸಕ್ಕೆ ಅಂಥವ್ರಿಗೆಲ್ಲರಿಗೂ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಚೂಸ್ ಮಾಡೋಂಥ ಆಪ್ಷನ್ ಕೊಟ್ಟಿದೆ. ಅಂದರೆ ನೀವು 2004 ಜನವರಿ 1 ಮೊದಲು ಗೌರ್ಮೆಂಟ್ ಕೆಲಸಕ್ಕೆ ಸೇರಿದ್ದವರಾಗಿದ್ದರೆ ನೀವು ಓಲ್ಡ್ ಪೆನ್ಷನ್ ಸ್ಕೀಮ್ ಬೇಕು ನನಗೆ ಅಂತ ಆಪ್ಟ್ ಮಾಡ್ಕೊಳ್ಬೋದಾಗಿದೆ. ಅದೇ ನೀವು 2004 ಜನವರಿ 1 ನಂತರ ಗೌರ್ಮೆಂಟ್ ಕೆಲಸಕ್ಕೆ ಸೇರಿದವರಾಗಿದ್ದರೆ ನಿಮಗೆ ನ್ಯೂ ಪೆನ್ಷನ್ ಸ್ಕೀಮನ್ನೇ ತೊಗೊಳ್ಬೇಕಾಗುತ್ತೆ. ನಿಮಗೆ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಆಪ್ಟ್ ಮಾಡೋ ಅವಕಾಶ ಇರಲ್ಲ. ಸೊ ಇದರಿಂದ 11,700 ಜನ ಗೌರ್ಮೆಂಟ್ ಎಂಪ್ಲಾಯೀಸ್ ಲಾಭ ಪಡೀತಿದ್ದಾರೆ ಆಲ್ರೆಡಿ ಈ ಆದೇಶದಿಂದ. ಸೊ ಇನ್ನೂ ಈ ಆದೇಶ ಬಂದ ಕೂಡಲೇ ಯಾರ್ಯಾರು ಅರ್ಜಿ ಸಲ್ಲಿಸಿದಾರೋ ಎಲ್ಲ ಸಂಘಟನೆಗಳಿಗೂ ತುಂಬ ಸಂತೋಷವಾಗಿದೆ. ಸೊ ಅವರು ಇನ್ನೂ ಈ ಪಟ್ಟನ್ನು ಬಿಗಿ ಮಾಡಿ ಎಲ್ಲರಿಗೂ, ಅಂದರೆ 2004 ನಂತರ ಸೇರಿರೋಂಥವ್ರಿಗೂ ಕೂಡ ನೀವು ಗೌರ್ಮೆಂಟ್ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಚೂಸ್ ಮಾಡೋ ಆಪ್ಷನ್ ಕೊಡಬೇಕಂತ ಇನ್ನೊಂದು ಪೆಟಿಷನ್ ಸಬ್ಮಿಟ್ ಮಾಡೋದಕ್ಕೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇದು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಹೊರಡಿಸಿರೋ ಆದೇಶ. ನಿಮ್ಗೆ ಗೊತ್ತಿರೋಂಗೆ ಈ ಪೆನ್ಷನ್ ಸ್ಕೀಮಿಂದ ಆದೇಶ ಏನಿದ್ರು ಅದು ರಾಜ್ಯ ಸರ್ಕಾರ ಕೂಡ ಏನೋ ಸುಪ್ರೀಂ ಕೋರ್ಟ್ ಕೊಟ್ಟಿರುತ್ತೋ ಅದನ್ನೇ ಫಾಲೋ ಮಾಡುತ್ತೆ. ಸೊ ಆದರೆ ಇನ್ನೂ ಉಳಿದವ್ರಿಗೂ ಓಲ್ಡ್ ಪೆನ್ಷನ್ ಸ್ಕೀಮ್ ಬೇಕು ಅಂತ ಅನ್ನೋ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯವರು ಡಿಸೆಂಬರ್ 23ರಂದು ಸಭೆಯನ್ನು ನಡೆಸ್ತಾ ಇದ್ದಾರೆ. ಅದರ ಈ ಸಭೆಯಲ್ಲಿ ಕೂಡ ಇದನ್ನು ಚರ್ಚೆ ಮಾಡಿ ಅವರು ಕೂಡ ಸುಪ್ರೀಂ ಕೋರ್ಟ್ಗೆ ಓಲ್ಡ್ ಪೆನ್ಷನ್ ಸ್ಕೀಮನ್ನೇ ಜಾರಿಗೆ ತರಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಲಿದ್ದಾರೆ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೇನೆ. ಹೀಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿಕೊಂಡ್ರೆ ಇನ್ನೂ ಹಲವಾರು ಈ ಥರದ ರೀಸೆಂಟ್ ಅಪ್ಡೇಟ್ಸನ್ನು ನಿಮಗೆ ತಿಳಿಸ್ತೀನಿ. ಹಾಗೂ ಇನ್ನು ಯಾವುದೇ ಆದರೂ ಟಾಪಿಕ್ ಬಗ್ಗೆ ನಿಮಗೆ ಡೌಟ್ಸ್ ಇದ್ದಲ್ಲಿ ಅಥವಾ ನ್ಯೂಸ್ ಬೇಕಿದ್ದಲ್ಲಿ ನೀವು ನನ್ನ ಚಾನಲ್ ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ ಟಾಪಿಕ್ ಮೇಲೆ ಕೂಡ ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.